ಸರ್ಕಾರದಲ್ಲಿ ಮತ್ತೆ ಕೇಳಿ ಬರ್ತಾ ಇದೆ 3 DCM ಹುದ್ದೆ ವಿಚಾರ. ಜೋರಕ್ಕೂ ಕೇಳಿ ಬರ್ತಾ ಇದೆ. ಇದು ಕೆಲವು ಜಾತಿಗಳ ನಾಯಕರನ್ನ ಇಟ್ಕೊಂಡು DCM ಮಾಡಿದ್ರೆ ಹೇಗೆ ಅಂತ. ಯಾಕೆ ಮಾಡಬಾರ್ದು DCM ಅನ್ನ? ಆಗ ಆ ಸಮುದಾಯಗಳು ಕೂಡ ಸರ್ಕಾರದ ಬೆನ್ನಿಗೆ, ಪಕ್ಷದ ಬೆನ್ನಿಗೆ ನಿಲ್ಲುತ್ತವೆ. 3 ಜನ DCMಗಳನ್ನು ನೇಮಕ ಮಾಡಿದ್ರೆ ಏನು ಪ್ರಾಬ್ಲಮ್ಮು? ಇದೀಗ ನಾಯಕರ ನಡುವೆ ಇದಕ್ಕೆ ಒಂದು ಫೈಟ್ ಕೂಡ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಕಡೆ ಪಟ್ಟು ಹಿಡಿತಾ ಇದ್ದಾರೆ. ತಪ್ಪೇನು ಇಲ್ವಲ್ಲಪ್ಪ ಇದರಲ್ಲಿ, DCM ಮಾಡಲಿ ಬಿಡಿ. ಜಾರಕಿಹೊಳಿ ಹೇಳಿದ್ದಾರೆ, ಈಗ ಒಂದು ಸಮುದಾಯದ ಒಬ್ಬ ನಾಯಕನ ಮಾಡಿದಾಗ ಆ ಸಮುದಾಯದ ಬೆನ್ನಿಗೆ, ಈಗ ಯಾರನ್ನೋ DCM ಮಾಡಿದಾಗ ಆ ಸಮುದಾಯದ ಮತಗಳು ಆ DCM ಜೊತೆಗೆ ಇರುವುದರ ಜೊತೆಗೆ ಪಕ್ಷಕ್ಕೂ ಹೆಲ್ಪ್ ಆಗ್ತವೆ. ಚುನಾವಣೆ ಇದೆ, ಲೋಕಸಭಾ ಚುನಾವಣೆ, ಯೋಚನೆ ಮಾಡಿ ಅಂತ ಹೇಳಿದರು. ಇದೇ ವಿಚಾರದಲ್ಲಿ ಏನು ತಪ್ಪು ಹೇಳಿದ್ದಾರೆ? ಅವ್ರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಇದರಲ್ಲೇನು ತಪ್ಪಿಲ್ವಲ್ಲಪ್ಪ. ಈಗ DK ಶಿವಕುಮಾರ್ ಅವರು ಇದ್ದಾರೆ, ಇವ್ರ ಜೊತೆ ಇನ್ನಿಬ್ಬರನ್ನ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ಮು? ಮಾಡಲಿ ಬಿಡಿ. ಆಗ ಆ ಸಮುದಾಯ ಕೂಡ ಜೊತೆಗಿರುತ್ತೆ, ಪಕ್ಷಕ್ಕೂ ಲಾಭ ಆಗುತ್ತೆ, ಆ ಸಮುದಾಯಕ್ಕೂ ಒಂದು ಖುಷಿ ಇರುತ್ತೆ. ನಮ್ಮ ಸಮುದಾಯದಿಂದ ಒಬ್ಬರು DCM ಇದ್ದಾರೆ ಅಂತ ಹೇಳಿ. DK ಶಿವಕುಮಾರ್ ಅವರೊಂದಿಗೆ ಇನ್ನಿಬ್ಬರನ್ನೂ ಕೂಡ DCM ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಮನವಿ ಹಾಕೋಣ. DCM ಹುದ್ದೆ ಸೃಷ್ಟಿ ವಿಚಾರದಲ್ಲಿ ಸಾಕಷ್ಟು ಪಕ್ಷಕ್ಕೆ ಲಾಭ ಇರೋದರಿಂದ ಮನವರಿಕೆ ಮಾಡಿಕೊಳ್ಳೋಣ ಅಂತ ಕೂಡ ಒಂದು ಕಡೆ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ನೋಡಿ, DCM ಹುದ್ದೆ ಲೆಕ್ಕಾಚಾರ ಏನಪ್ಪ ಅಂತ ನಾವು ಚೆಕ್ ಮಾಡಿಕೊಂಡ್ರೆ ಸಮುದಾಯವಾರು ಮತಗಳನ್ನು ಸೆಳೆಯಬಹುದು. 3 ಜನ DCM ಅಂತ ಮಾಡಿದಾಗ 3 ಜನ, ಈಗ DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯ, ಇನ್ನೊಬ್ಬರು ಅವ್ರ ಸಮುದಾಯಗಳು, ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಸಮುದಾಯವಾರು ಮತಗಳನ್ನು ಸೆಳೆಯೋದಕ್ಕೆ 3 ಜನ DCM ಲೆಕ್ಕಾಚಾರ ಸರಿಯಾಗಿದೆ. DK ಶಿವಕುಮಾರ್ ಅವರೊಂದಿಗೆ ಇನ್ನೂ ಇಬ್ಬರಿಗೆ DCM ಹುದ್ದೆಯನ್ನು ಕೊಟ್ಟರೆ ಸಮುದಾಯವಾರು ಮತಗಳ ಲಾಭ ಪಕ್ಷಕ್ಕೆ ಆಗುತ್ತೆ. CM ಸಿದ್ದರಾಮಯ್ಯ ಅವರನ್ನು OBC ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಪ್ರತಿನಿಧಿಸ್ತಾರೆ ಅವರು. OBC ಅಲ್ಲಿಗೆ ಆ ಇಶ್ಯೂ ಮುಗಿಯಿತು. ಒಕ್ಕಲಿಗ ಸಮುದಾಯದಿಂದ DK ಶಿವಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ, ಆಗ ಅವ್ರದ್ದೊಂದು ಭಾಗ ಆಗುತ್ತೆ. ಅದೇ ರೀತಿ ಇನ್ನಿಬ್ಬರನ್ನ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೊಟ್ಟರೆ SC STಗೆ ಟ್ರೈಬ್ಸ್, ಶೆಡ್ಯೂಲ್ಡ್ ಟ್ರೈಬ್ಸ್, ಶೆಡ್ಯೂಲ್ಡ್ ಕ್ಯಾಸ್ಟ್, ಈ ಒಂದು ವಿಚಾರದಲ್ಲಿಯೂ ಕೂಡ ನ್ಯಾಯ ಸಿಕ್ಕಂತಾಗುತ್ತೆ. ಈಗ MB ಪಾಟೀಲ್ನೇ DCM ಮಾಡಿದ್ರೆ ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂಥೇಳಿ ಒಂದಷ್ಟು ಲೆಕ್ಕಾಚಾರವನ್ನಂತೂ ಇಲ್ಲಿ ನಡೀತಾ ಇದೆ. ಅದರ ಪ್ರಕಾರನೇ ಅನೇಕ ಸಚಿವರು ಇದೀಗ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಕೂಡ. ಆ ಲೆಕ್ಕಾಚಾರದ ಮೇಲೆ ಸಮುದಾಯವಾರು ಮತಗಳನ್ನು ಸೆಳಿಬೇಕು ಅಂತ ಹೇಳಿದ್ರೆ 3 DCM ಹುದ್ದೆ ಸೃಷ್ಟಿಯಾಗಬೇಕು ಅಂತ ಹೇಳಿ ನಾಯಕರ ಒಂದು ವಾದ ಕೇಳಿ ಬರ್ತಾ ಇದೆ ಇಲ್ಲಿ. ಹಾಗಾಗಿ ಯಾವ್ಯಾವ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡಿದ್ದಾರೆ ನೋಡಿ. ಹೇಳಿ, ಏನಾದ್ರು DCM ಇಲ್ಲೇ ಇಲ್ಲ. ಅದು ಯಾವ್ದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸದ್ಯಕ್ಕಂತ ಇಲ್ಲ. ಇಲ್ಲ ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ, ಪ್ರಶ್ನೆ ಇಲ್ಲ. ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದ್ವಿ, ರೆಬಲ್ ಪ್ರಶ್ನೆ ಇಲ್ಲ. ಸರ್ DCM ಇದಕ್ಕೆ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಅವರವ್ರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕೋದು ಇಲ್ಲ. ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು. ಅಲ್ಲ, ಆದರೆ ಆಗ್ಬೋದು. ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದಿದೆ. ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ, ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು. ಇಲ್ಲ, ಅದು ಅವರ ಅಭಿಪ್ರಾಯ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಇದರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಹೈಕಮಾಂಡಿಗೆ ಬಿಟ್ಬಿಡೋಣ. ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು. ಚುನಾವಣೆ ಸಂದರ್ಭದಲ್ಲಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಬಿಡ್ರಿ. ಅದು ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ. ಇಲ್ಲ, ನಿಮಗದು ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ, ನಮಗೇನು ತೊಂದರೆ ಇಲ್ಲ. ತಗೊಳ್ಳಿ, ನೀವು ಎಷ್ಟು ದಿನಾರ ಹಾಕೇಳ್ರಿ, ಏನು ತೊಂದರೆ ಇಲ್ಲ. ಇಲ್ಲ, ಸಚಿವರು ಹೇಳಿದ್ರೆ ಅದೇನು ಭಾಳ ಅದೇನು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿನ ಕೇಳೋ ಹಕ್ಕು ನಮ್ಮ ಪಕ್ಷದೊಳಗಿರ್ತದೆ. ತೀರ್ಮಾನ ಕೊಡೋ ಹಕ್ಕು ಹೈಕಮಾಂಡಿಗೆ ಇರ್ತದೆ. ಅದು ನಿಮ್ಮ ಕೈಲೂ ಇಲ್ಲ, ನನ್ನ ಕೈಲೂ ಇಲ್ಲ. ಬಿಟ್ಬಿಡ್ರಿ ಅದನ್ನ. ಸ್ವಂತವಾಗಿ ತಿಳಿಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ವಿಚಾರ ಚರ್ಚೆಗೆ ಬಂದಾಗ, ಇದ್ದಂಥ ದೊಡ್ಡ ಪ್ರಶ್ನೆ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಅಂತ ಇತ್ತು. ಬಹಳ ದಿನಗಳ ಕಾಲ ಚರ್ಚೆ ನಡೀತು. ಅದಕ್ಕೊಂದು ಗೋಲ್ಡನ್ ಬಾಕ್ಸನ್ನು ಇಡಲಾಯಿತು, ಮತ ಹಾಕಲಾಯಿತು, ಡೆಲ್ಲಿಗೆ ಹೋಯಿತು, ಚರ್ಚೆ ಆಯಿತು. ಫೈನಲಿ ಸುಮಾರು ಒಂದಷ್ಟು ಕಂಡೀಷನ್ಸ್ಗಳ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. DK ಶಿವಕುಮಾರ್ ಅವರು DCM ಆಗಕ್ಕೆ ಒಪ್ಕೊಳ್ತಾರೆ. ಅದರ ಅರ್ಥ, ನಾನು CM ಕ್ಯಾಂಡಿಡೇಟ್ ಆಗಬೇಕಾಗಿತ್ತು, ಇರಲಿ ಅಂತೇಳಿ ನಾನು DCM ಒಪ್ಕೊಳ್ತಾ ಇದ್ದೀನಿ ಅಂತ ಅದರ ಅರ್ಥ. ಈಗ ನನಗೂ ಕೊಡಿ ಅಂತ ಹೇಳಿದಾಗ ಅಲ್ಲಿ ಏನೋ ಒಂದು ಷರತ್ತು ನಡೆದಿರುತ್ತೆ. ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರಬಹುದು, ವರದಿಗಾರರಿಗೆ ಗೊತ್ತಿಲ್ಲದೆ ಇರಬಹುದು, ಯಾರ ಹತ್ರನೂ ಹೇಳದೇ ಇರಬಹುದು. ಒಂದು ಷರತ್ತಂತೂ ಇರುತ್ತೆ. ನೋಡ್ರಿ, ನಾನು ಒಬ್ಬನೇ DCM, ಒಬ್ಬರೇ CM,
ಎಲ್ಲರೂ ನೀವು ಡಿ ಸಿ ಎಂ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ನಾಳೆ ಸಿ ಎಮ್ಗೆ ಲಾಬಿ ಮಾಡಬೇಕಾಗತ್ತೆ, ಆ ಥರದ ಸಂದೇಶಗಳಿರಬಹುದು. ಇದರ ನಡುವೆ ಜಾರಕಿಹೊಳಿ ಅವರು ಅಲ್ಲಿ ಹೇಳಿದ್ರು ಅಂತಾರೆ, ಆಮೇಲೆ ಅವ್ರು ಹೇಳ್ತಾ ಇಲ್ಲ, ನಮ್ದೇನಿಲ್ಲ ಅಂದ್ರೆ ರೆಬೆಲ್ ಅಲ್ಲ ಅಂತ ಹೇಳ್ತಾರೆ. ಪರಮೇಶ್ವರ್ ಅವರು ಕೇಳಿಬಿಟ್ರೆ ತಪ್ಪೇನು ಅಂತಾರೆ. ಸಮುದಾಯವಾರು ಮತಗಳ ಲೆಕ್ಕಾಚಾರ ಇಲ್ಲೆಲ್ಲ ಬರ್ತಾ ಇದೆಯಲ್ಲ, ಸಮುದಾಯವಾರು ಮತಗಳ ಲೆಕ್ಕಾಚಾರ ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯ, ಜಾತಿ ಲೆಕ್ಕಾಚಾರ ಎಲ್ಲ ಲೆಕ್ಕಾಚಾರ ಹಾಕೊಂಡೆ ಕೆಲವರಿಗೆ ಸಚಿವಗಿರಿ ಸಿಕ್ಕಿರುತ್ತೆ, ಕೆಲವರು ಶಾಸಕರಾಗಿರ್ತಾರೆ, ಕೆಲವರು ಡಿ ಸಿ ಎಂ ಆಗಬಹುದು, ಕೆಲವರು ಒಬ್ಬರು ಸಿ ಎಂ ಕೂಡ ಆಗಬಹುದಾಗತ್ತೆ. ಸೊ ಇಲ್ಲಿ ಈ ಲೆಕ್ಕಾಚಾರ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಇಟ್ಕೊಂಡು ಜೇನುಗೂಡಿಗೆ ಕಲ್ಲು ಹೊಡೆಯೋ ಕೆಲಸ ಆಗಲ್ವಾ ಇದು ಅಂತ? ರಮಕಾಂತ್ ಕೆ ಎನ್ ರಾಜಣ್ಣ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ರಾಯರೆಡ್ಡಿ ಅವರು ಕೂಡ ಇವರು ಡಿ ಸಿ ಎಂ ಮಾಡ್ಬೇಕು ಅಂತ ಹೇಳಿದ್ರು. ಅಂದ್ರೆ ರಾಜಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಸಮುದಾಯವಾರು 2 ಡಿ ಸಿ ಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ದೆ ಆದ್ರೆ ಆಗ ಲೋಕಸಭಾ ಚುನಾವಣೆಗೂ ಕೂಡ ಇದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಅವರ ವಾದ ಇತ್ತು. ಆದ್ರೆ ನೀವು ಹೇಳ್ದಾಗೆ ಸಿಎಂ ಯಾರಾಗ್ಬೇಕು ಅನ್ನುವಂತ ಚರ್ಚೆ ಬಂದಂತ ಸಂದರ್ಭದಲ್ಲಿ ಆಗ ಇದ್ದದ್ದು ಕೇವಲ 4 ಜನ ಮಾತ್ರ. ಆ ಚರ್ಚೆ ಯಾರನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಇದ್ದವರು 4 ಜನ. ಆ 4 ಜನರಿಗೆ ಅಷ್ಟೇ ಗೊತ್ತಿರುತ್ತೆ ಏನೇನ ಚರ್ಚೆ ಆಯ್ತು. ಡಿ ಸಿ ಎಂ ಹುದ್ದೆ ಅವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಸಂದರ್ಭದಲ್ಲಿ ಏನು ಷರತ್ತುಗಳನ್ನ ಹಾಕಿದೆ ಅದೆಲ್ಲ ಆ 4 ಜನರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಹೆಚ್ಚುವರಿ ಡಿ ಸಿ ಎಂ ಗಳನ್ನ ನೀವು ಕ್ರಿಯೇಟ್ ಮಾಡದೆ ಹೋದ್ರೆ ಒಂದೇ ಡಿ ಸಿ ಎಂ ಹುದ್ದೆ ಇದ್ರೆ ನಾನು ಅದಕ್ಕೆ ಒಪ್ಕೊಳ್ತೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಅವತ್ತು ಹೇಳಿರಬಹುದು. ಯಾಕಂದ್ರೆ ಆ ಹುದ್ದೆ ಇವತ್ತಿಗೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಮುಂದುವರ್ಕೊಂಡು ಹೋದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈಗ ಏನಾದ್ರೂ ಒಂದು ವೇಳೆ ಒಕ್ಕಲಿಗ ಈಗ ಡಿ ಸಿ ಎಂ ಮಾಡಿದ್ರೇನೆ ಓಟ್ ಬರುತ್ತೆ ಸಮುದಾಯದ್ದು, ಡಿ ಸಿ ಎಂ ಮಾಡಿದ್ರೇನೆ ಸಮುದಾಯದ ಓಟು ಬರುತ್ತೆ ಅಂತ ಈ ಹೊಸ ಲೆಕ್ಕಾಚಾರ ಯಾವಾಗಿಂದ ಇದು ಸಚಿವರು ಮಾಡಿದಾಗ ಅದೇ ವಿಷಯ ಕೇಳಿರ್ತಾರಲ್ಲ, ಆ ಸಮುದಾಯಕ್ಕೆ ಒಂದು ಸಚಿವಗಿರಿ ಕೊಡ್ಬೇಕು, ನೀವು ಒಬ್ಬ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಕೊಡಬೇಕು, ಈ ಸಮುದಾಯದವ್ರಿಗೆ ಈ ಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ, ಅವ್ರಿಗೊಂದು ವಿಧಾನಸಭಾ ಟಿಕೆಟ್ ಕೊಡಬೇಕು, ಈ ಸಮುದಾಯದವ್ರನ್ನ ಇಂಥ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನು ಮಾಡಬೇಕು, ಇವೆಲ್ಲ ಚರ್ಚೆಗಳಿದೆಯಲ್ಲ. ಇನ್ನು ಈಗ ಡಿ ಸಿ ಎಂ ಕೇಳಿದ್ರು ನಾಳೆ ಮುಖ್ಯಮಂತ್ರಿನೂ ಮಾಡಿ, ಆ ಸಮುದಾಯದ ಓಟುಗಳು ಇನ್ನೂ ನಮ್ಮ ಪಕ್ಷಕ್ಕೆ ಜಾಸ್ತಿ ಬರುತ್ತೆ. ಇದು ಈ ಲಾಜಿಕ್ ಪ್ರಕಾರ ಹೋದ್ರೆ ಇದೇ ಅಲ್ವಾ ಶಿವು? ಸಹಜವಾಗಿ ಆ ಚರ್ಚೆಗಳು ಶುರು ಆಗತ್ತೆ ರಮಾಕಾಂತ್. ಯಾಕೆಂದ್ರೆ ಈಗ ಒಂದು ಡಿ ಸಿ ಎಂ ಹುದ್ದೆ ಒಂದು ಸಿ ಎಂ ಹುದ್ದೆ ಇರೋದ್ರಿಂದ ಸಹಜವಾಗಿ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತಗಳಿಲ್ಲ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ನಮ್ಗೆ ಸಿಕ್ಕಿ ಬೇರೆ ಯಾವುದೇ ಸಮಸ್ಯೆಗಳು ಇಲ್ಲ. ಕಾಂಗ್ರೆಸ್ ನಲ್ಲಿ ಈಗ ಸರ್ಕಾರ ಸರಿಯಾದ ದಿಕ್ಕಿನಲ್ಲೇ ಸಾಕಿ ಹೋಗ್ತಾ ಇದೆ. ಮತ್ತೇನಾದ್ರೂ ಇವರು 2 ಡಿ ಸಿ ಎಂ ಹುದ್ದೆಗಳನ್ನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಸಮುದಾಯವಾರು ನಮ್ಗೆ ಮತಗಳು ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಕ್ರಿಯೇಟ್ ಮಾಡಿದ್ದೆ ಆದ್ರೆ ಅದು ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗತ್ತೆ. ಆಗ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಹುದ್ದೆಗೆ ಮತ್ತೆ ಫೈಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಏನಾದ್ರೂ ಅವ್ರು ಮತ್ತೆ ನನಗೆ ಸಿಎಂ ಕೊಡ್ಲೇಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಆಗ ಸರ್ಕಾರಕ್ಕೂ ಕೂಡ ಸಮಸ್ಯೆಗಳು ಶುರುವಾಗತ್ತೆ. ಸರ್ಕಾರವನ್ನ ನಡೆಸೋದಕ್ಕಾಗೋದಿಲ್ಲ. ರಾಜಸ್ಥಾನದಲ್ಲಿ ಏನಾಯ್ತು ಪರಿಸ್ಥಿತಿ, ಅದೇ ಪರಿಸ್ಥಿತಿ ಇಲ್ಲೂ ಕೂಡ ಉದ್ಭವ ಆಗತ್ತೆ. ಹಾಗಾಗಿ ಹೈಕಮಾಂಡ್ ಎಲ್ಲವನ್ನೂ ನೋಡಿಯೇ ಆಗ ತೀರ್ಮಾನವನ್ನ ತೆಗೆದುಕೊಂಡಿದೆ, ಅದರಂತೆ ನಡೀತಾ ಇದೆ. ಒಂದು ವೇಳೆ ಇಲ್ಲಿ ಬೇಡಿಕೆಗಳು ಬರಬಹುದು, ದಲಿತ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಕೊಡಿ, ಲಿಂಗಾಯತ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಕೊಡಿ ಅಂತೇಳಿ ಬೇಡಿಕೆಗಳು ಬರಬಹುದು. ಆ ಬೇಡಿಕೆಗಳನ್ನ ಏನಾದ್ರೂ ಚುನಾವಣೆ ಗಮನದಲ್ಲಿಟ್ಕೊಂಡು ಮಾಡಿದ್ದೇ ಆದ್ರೆ ಆಗ ಸಮಸ್ಯೆಗಳು ಹೆಚ್ಚಾಗತ್ತೆ. ಆದ್ರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗತ್ತೆ. ಆದ್ರೆ ಒಂದು ಕಡೆ ಯೋಚನೆಯನ್ನ ಮಾಡೋದಾದ್ರೆ ಈಗ ದಲಿತ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಹುದ್ದೆಯನ್ನ ಕೊಡೋದ್ರಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ, ಹಾಗಾಗಿ ನಮ್ಮವರಿಗೆ ಒಂದು ಡಿ ಸಿ ಎಂ ಹುದ್ದೆಯನ್ನ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಮತವನ್ನ ಅಲ್ಲೇ ಹಾಕೋಣ ಅನ್ನುವಂತ ಒಂದು ಅಭಿಪ್ರಾಯಗಳು ಬರಬಹುದು ಅನ್ನುವಂತ ಲೆಕ್ಕಾಚಾರ. ಅಥವಾ ಲಿಂಗಾಯತ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಹುದ್ದೆಯನ್ನ ಕೊಟ್ಟಿದ್ದೆ ಆದ್ರೆ ಆ ಲಿಂಗಾಯತ ಸಮುದಾಯ ಆ ನಾಯಕನ ಹಿಂದೆ ನಿಲ್ಲುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇರಬಹುದು. ಆದ್ರೆ ಇದು ವರ್ಕೌಟ್ ಆಗೋದ್ಕಿಂತ ಹೆಚ್ಚಾಗಿ ಹೆಚ್ಚು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.